ಇಂದಿನ ದಿನ ನಾನು ಅಂತ್ಯದ ಬಗ್ಗೆ ಹೇಳಬಯಸುತ್ತೇನೆ. ಕೆಲವೊಮ್ಮೆ ಎಂತಹ ಘಟನೆಗಳು ನಡೆಯುತ್ತದೆ ಎಂದರೆ, ಅಕಸ್ಮಾತ್ತಾಗಿ ಕೆಲವು ವಿಷಯಗಳು ತಮ್ಮ ಅಂತ್ಯವನ್ನು ಎದುರಿಸುತ್ತದೆ. ನಿನ್ನ ಜೀವನದಲ್ಲಿ ಅಕಸ್ಮಾತ್ತಾಗಿ ಬದಲಾವಣೆಗಳು ಆಗುತ್ತವೆ. ಕಳೆದು ಹೋದ ದಿನಗಳಿಗೆ ಸಂಬಂಧಿಸಿದಂತೆ ನಿನ್ನ ಮನಸ್ಸಿಗೆ ಇದೆಲ್ಲವನ್ನು ಕೊನೆಗಾಣಿಸಬೇಕೆಂಬ ಅರಿವು ಇರುತ್ತದೆ. ಇಂತಹ ಕೊನೆಗಾಣುವಿಕೆ ಪರಸ್ಪರ ಒಪ್ಪಿಗೆಯಿಂದ ಆಗಬಹುದು ಅಥವಾ ಅದು ಆಗದೇ ಕೂಡ ಇರಬಹುದು. ಆದರೆ ಇದರ ಅಗತ್ಯ ಕೂಡ ನಿನ್ನ ಮನಸ್ಸೇ ಗ್ರಹಿಸಿದೆ ಮತ್ತು ನಿನ್ನದೇ ಮನಸ್ಸಿನ ಒಂದು ಆಸೆ ಆಗಿರುತ್ತದೆ. ಇದನ್ನು ಅರ್ಥ ಮಾಡಿಕೊ. ಇದೆಲ್ಲದರ ಹೊರತಾಗಿ ನೀನು ಸಂಪೂರ್ಣನೂ ಆಗಿದ್ದೀಯ. ಈ ಕೊನೆ ಮಾಡುವ ಆಸೆಯ ಹಿಂದೆ ಹೋಗಿ ಹಾಳು ಮಾಡಿಕೊಳ್ಳಬೇಡ ಅಥವಾ ಯಾರದೋ ಒಪ್ಪಿಗೆಗಾಗಿ ಸಮಯ ವ್ಯರ್ಥವಾಗಿ ವ್ಯಯಿಸಬೇಡ. ನಿನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀನು ಎಷ್ಟು ಉತ್ತಮವಾಗಿ ನಿರ್ವಹಿಸಿದ್ದೀಯಾ ಎಂಬುದನ್ನು ನೋಡಿಕೊ. ಹಾಗೆ ಸಂದರ್ಭಕ್ಕೆ ತಕ್ಕ ಹಾಗೆ ಚೆನ್ನಾಗಿಯೇ ಮಾಡಿದ್ದೀಯಾ. ಇದು ನನಗೆ ತಿಳಿದಿದೆ. ಇವತ್ತು ಕೃಷ್ಣನನ್ನು ಸ್ಮರಿಸೋಣ ಮತ್ತು ಅವನ ಸುಂದರವಾದ ಮಂದಹಾಸವನ್ನು ನೆನಪಿಸಿಕೊಳ್ಳೋಣ.